ರಾಜ್ಯದಲ್ಲಿ ಆರೋಗ್ಯ ಇಲಾಖೆ ಫುಲ್ ಅಲರ್ಟ್. ರಾಜ್ಯದಲ್ಲಿ ಕೃತಕ ಆಹಾರ ತಯಾರಿಕೆ ಮಾಡಿದ್ರೆ ಶಿಕ್ಷೆ ಫಿಕ್ಸ್. ರಾಜ್ಯದಲ್ಲಿ ಆರೋಗ್ಯ ಇಲಾಖೆ ಸಚಿವ ಯುಟಿ ಖಾದರ್ ನೇತೃತ್ವದಲ್ಲಿ ಹೋಟೆಲ್ಗಳ ಮೇಲೆ, ರೆಸ್ಟೋರೆಂಟ್ಗಳ ಮೇಲೆ ದಾಳಿಯನ್ನ ಮಾಡಿತ್ತು. ಆಹಾರ ಸುರಕ್ಷತೆ ಹಾಗೂ ಸ್ವಚ್ಛತೆಯ ಬಗ್ಗೆ ಕ್ರಮವನ್ನ ತೆಗೆದುಕೊಂಡಿತ್ತು. ಇದೀಗ ಕೃತಕ ಆಹಾರವನ್ನ ತಯಾರಿಕೆ ಮಾಡೋರಿಗೂ ಕೂಡ ವಾರ್ನಿಂಗ್ ಅನ್ನ ಕೊಡ್ತಿದೆ. ಇನ್ನು ಮುಂದೆ ಕೃತಕವಾಗಿ ಯಾವುದೇ ಆಹಾರವನ್ನ ತಯಾರು ಮಾಡುವ ಹಾಗಿಲ್ಲ. ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊಟ್ಟೆ, ಸಕ್ಕರೆ, ಅಕ್ಕಿ, ಎಳನೀರು ಸೇರಿ ಇನ್ನು ಏನೇನು ಕೃತಕವಾಗಿ ಆಹಾರವನ್ನು ತಯಾರು ಮಾಡಲಾಗುತ್ತೆ ಅದೆಲ್ಲವನ್ನ ಬಂದ್ ಮಾಡಬೇಕು, ಇಲ್ಲವಾದ್ರೆ ಕಠಿಣವಾದ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಸಚಿವ ಯುಟಿ ಖಾದರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಲವಾರು ಪದಾರ್ಥಗಳು ಕೃತಕವಾಗಿ ತಯಾರು ಮಾಡಲಾಗ್ತಿದೆ. ಇದರಿಂದ ಜನರ ಆರೋಗ್ಯದ ಸ್ಥಿತಿ ಹದಗೆಡ್ತಾ ಇದೆ. ಹಾಗಾಗಿ ಕೃತಕ ಆಹಾರವನ್ನ ತಯಾರು ಮಾಡಬಾರದು, ನಿಯಮವನ್ನ ಮೀರಿದ್ರೆ ಕಠಿಣವಾದ ಕ್ರಮವನ್ನ ತೆಗೆದುಕೊಳ್ಳೋದು ಫಿಕ್ಸ್ ಅಂತ ಯುಟಿ ಖಾದರ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಎನ್ಕ್ವೈರಿ ಮಾಡ್ತಾರೆ, ದೇ ವಿಲ್ ಡೂ ಇಟ್. ಜನಸಾಮಾನ್ಯರಿಗೆ ಅರ್ಥ ಮಾಡಿಸೋ ನಿಟ್ಟಿನಲ್ಲಿ ತಾವೇನಾದರೂ ಸ್ವಲ್ಪ ಅದನ್ನ ಮಾಹಿತಿನ ಹಂಚ್ಕೊಳ್ತೀರಾ? ಈಗ ಅಲ್ಲ, ನಮಗೆ ಇದು ಒಮ್ಮೆ ಮಾಹಿತಿ ಅಧಿಕೃತವಾಗಿ ಸಿಕ್ಕಿದ ತಕ್ಷಣ ನಾವು ಹಂಚ್ತೇವೆ ಜನರು ಪಾಪ. ಸರ್, ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಯಾವುದೂ ಆಗಿಲ್ಲ ಸರ್, ವೆರಿಫೈ ಮಾಡಿಲ್ಲ ಸರ್. ಬಟ್ ಅದು ತಡ ಆದ್ರೆ ಮತ್ತೆ ಅದೇ ಮಾತ್ರ ಸೇವನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಆ ವಿಚಾರವಾಗಿ ಬೇಗನೆ ಬರುತ್ತಾ ಆಸ್ಪತ್ರೆಗಳ ಲಿಸ್ಟ್? ಈಗ ಒಂದು ಭಾಳ ಸ್ಪಷ್ಟ, ನಮ್ಮ ಯಾವುದೇ ಸರ್ಕಾರಿ ಆಸ್ಪತ್ರೆಗೆ ಯಾವುದೇ ಆಗಲಿಲ್ಲ. ಒಂದು ಎಲ್ಲಿ ಇದು ಆಗಿದೆ ಅಂತ ನಾವು ಒಂದು ಮಾಹಿತಿ ಬಂದ ತಕ್ಷಣ ತನಿಖೆ ನಡೆಸ್ತಾ ಇದ್ದಾರೆ. ನಿಮಗೂ ಅಷ್ಟು ಸುಲಭ ಇಲ್ಲ ಅಲ್ಲ ಇದು ಏನಂತ ಹೇಳಿಕೊಂಡು ತನಿಖೆ ನಡೆಸ್ತಾ ಇದ್ದೇವೆ. ಮತ್ತು ಏನು ನಮ್ಗೆ ಗೊತ್ತಾದ ತಕ್ಷಣ ಅದು ಜನಿನಲ್ಲಿ ಹೋಗೋದು ನಿಲ್ಲಿಸ್ಬೇಕಂತಿಲ್ಲ, ನಾವಾಗಿ ಬಂದು ಮಾಡ್ತೇವೆ ನಾವು. ಸರಿ, ಈಗ ಈ ಮೆಡಿಸಿನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಿದೆ ನಮ್ಮಲ್ಲಿ ಪತ್ತೆಯಾಗಿರುವಂಥ ಲೇಬಲಿಂಗ್ ಅಥವಾ ಕೋಡ್ಗಳು ಈ ಸರ್ಕಾರಿ ಖಾಸಗಿ ಆಸ್ಪತ್ರೆಗಳ ಅಸೋಸಿಯೇಷನ್ದವರು ಕೂಡ ಹೇಳ್ತಾ ಇದ್ದಾರೆ, ನಮಗೆ ಅದನ್ನು ಐಡೆಂಟಿಫೈ ಮಾಡೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ, ಅಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ ಅವರು, ಫೇಕ್ನ ನಿಂತಿದ್ದಾರೆ. ಹೀಗಾಗಿ ಅವರಿಗೆ ಒರಿಜಿನಲ್ ಮತ್ತು ಇದನ್ನು ಕಂಡಿಡಿದು ಅಷ್ಟು ಸುಲಭಕ್ಕೆ ಗೊತ್ತಾಗಲ್ಲ, ನಮಗೆ ಅದನ್ನ ಐಡೆಂಟಿಫೈ ಮಾಡೋದು ತುಂಬ ಕಷ್ಟ ಇದೆ ಅಂತ ಹೇಳ್ತಿದ್ದಾರೆ. ಅದು ಲೇಬಲ್ ಗೊತ್ತಾಗೋದಿಲ್ಲ, ಈ ಕೊಡೋನು ಗೊತ್ತಾಗ್ತದಲ್ಲ, ಡಿಸ್ಟ್ರಿಬ್ಯೂಟರ್ ಅವನು ಗೊತ್ತಾಗ್ತದಲ್ಲ ಲೇಬಲ್. ಅಲ್ಲ, ಅದು ನೋಡ್ತಾ ಇದ್ದೇವೆ. ನಾನು ಆಗಾಗ ಅವನು ತನಿಖೆ ನಡೆಸುವಾಗ ನಾವು ಪ್ರತಿಯೊಂದು ಸಲ ಇಂಟರ್ಫಿಯರ್ ಆಗಿ ನಾವು ಕೆಲವು ಸರಿಯಾಗುವುದನ್ನು ಕೇಳಲಿಕ್ಕೆ ಹೋಗಲಿಲ್ಲ. ಎನ್ಕ್ವೈರಿ ಮಾಡ್ತಾರೆ, ದೇ ವಿಲ್ ಡೂ ಇಟ್. ಜನಸಾಮಾನ್ಯರಿಗೆ ಅರ್ಥ ಮಾಡಿಸೋ ನಿಟ್ಟಿನಲ್ಲಿ ತಾವೇನಾದರೂ ಸ್ವಲ್ಪ ಅದನ್ನ ಮಾಹಿತಿನ ಹಂಚ್ಕೊಳ್ತೀರಾ? ಈಗ ಅಲ್ಲ, ನಮಗೆ ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ಡೆಸ್ಕ್ ಲೈವ್ ಇದ್ದಾರೆ. ವಿನೋದ್, ಈಗ ಯಾವ ಆಹಾರವನ್ನ ತಿನ್ನಬೇಕು, ಯಾವುದನ್ನ ತಿನ್ನಬಾರ್ದು ಅನ್ನೋದೇ ಡೌಟ್ ಆಗ್ಬಿಟ್ಟಿದೆ. ಅಷ್ಟು ಭಯ ಆಗತ್ತೆ ಹೊರಗಡೆ ಫುಡ್ ತಿನ್ಬೇಕಂತಂದ್ರೇನೆ. ಒಂದು ತರಕಾರಿ ಹಣ್ಣು ತಗೊಳ್ಬೇಕಾದ್ರೂ ಭಯ ಆಗತ್ತೆ. ಈಗ ಯಾವ ರೀತಿಯಾದಂಥ ಕ್ರಮ ತೆಗೆದುಕೊಂಡಿದೆ ಸರ್ಕಾರ ಜನರ ಆರೋಗ್ಯದ ಬಗ್ಗೆ ವಿನೋದ್? ರಚಿಕಾ, ಜನರ ಆರೋಗ್ಯದ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳೋದಲ್ಲ, ಸರ್ಕಾರ ಎಚ್ಚರಿಕೆಯಿಂದ ಹೆಜ್ಜೆ ಇಡೋದಲ್ಲ, ಜನಗಳೇ ಸ್ವಯಂ ಪ್ರೇರಿತವಾಗಿ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟಾಗ ಮಾತ್ರ ನಮ್ಮ ಆರೋಗ್ಯಗಳನ್ನ ನಾವು ಕಾಪಾಡಿಕೊಳ್ಳೋಕೆ ಸಾಧ್ಯ. ಇಲ್ಲದಿದ್ದಲ್ಲಿ ಈ ಒಂದು ನಕಲಿ ಆಹಾರಗಳಲ್ಲಾಗಲಿ, ಜೊತೆಗೆ ಕೃತಕ ತಯಾರಾಗಿರ್ತಕ್ಕಂಥ ಆಹಾರಗಳನ್ನು ತಿಂದು, ಜೊತೆಗೆ ಈ ನಕಲಿ ಔಷಧಗಳನ್ನು ಸೇರಿಸಿ ಒಂದು ದಿನ ಸ್ಮಶಾನವನ್ನು ಸೇರೋದು ನಿಶ್ಚಿತ. ಆದರೆ ಇಲ್ಲಿ ಜನಗಳಿಗೆ ಒಂದು ಆರೋಗ್ಯಕರವಾದಂಥ ಆಹಾರಗಳನ್ನು ನೀಡಬೇಕನ್ನೋ ನಿಟ್ಟಿನಲ್ಲಿ ಆಹಾರ ಸುರಕ್ಷತೆ ಇಲಾಖೆ ಅಧಿಕಾರಿಗಳು ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಈಗಾಗಲೇ ಏನು ಕೃತಕವಾಗಿ ಪನ್ನೀರನ್ನ ತಯಾರು ಮಾಡ್ತಿದ್ರೆ, ಆ ಒಂದು ಕೃತಕವಾಗಿ ಪನ್ನೀರ್ ತಯಾರು ಮಾಡೋದಕ್ಕೆ ಬ್ರೇಕ್ ಹಾಕಿದೆ ರಾಜ್ಯ ಸರ್ಕಾರ. ಯಾಕಂದ್ರೆ ಅದು ಕೃತಕವಾಗಿ ತಯಾರಾಗಿರ್ತಕ್ಕಂಥದ್ದು. ಯಾವುದೇ ಒಂದು ಆಹಾರವನ್ನ ನೈಸರ್ಗಿಕವಾಗಿ ತಯಾರು ಮಾಡಿದಲ್ಲಿ ಮಾತ್ರ ಅದರಿಂದ ಜನಗಳಿಗೆ ಒಂದು ಆರೋಗ್ಯ ಒಂದು ಕಾಪಾಡಿಕೊಳ್ಳಕ್ಕೆ ಸಾಧ್ಯ. ಯಾವುದೇ ಒಂದು ಮ್ಯಾನ್ ಮೇಡ್ ಅಂದ್ರೆ
ಕೃತಕವಾಗಿ ತಯಾರು ಮಾಡಿ ಅದರಿಂದ ಅನಾರೋಗ್ಯ ಫಿಕ್ಸ್ ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಪನ್ನೀರನ್ನು 1 ವರ್ಷದ ಕಾಲಾವಧಿಗೆ ಬ್ಯಾನ್ ಮಾಡಿದ್ರು. ಇಲ್ಲಿ ಒಂದು ಡೌಟ್ ಬರೋದು, ಯಾಕೆ 1 ವರ್ಷದವರೆಗೆ ಈ ಒಂದು ಆಹಾರವನ್ನು ಬ್ಯಾನ್ ಮಾಡಿದ್ದಾರೆ ಅಂತೆಂದು. ಆದರೆ ರೂಲ್ಸ್ ಇರೋದೇ ಹಿಂಗೆ, ಯಾವುದೇ ಒಂದು ಐಟಮನ್ನು ಬ್ಯಾನ್ ಮಾಡಿದ್ರು 1 ವರ್ಷದವರೆಗೆ ಬ್ಯಾನ್ ಮಾಡಬೇಕು. ತದನಂತರ ಆ ಒಂದು ವರ್ಷ ಮುಕ್ತಾಯವಾದ ಬಳಿಕ ಇನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡೋಕ್ಕೆ ಈಗಾಗಲೇ ಕಾನೂನಲ್ಲಿ ಅವಕಾಶ ಇದೆ. ಸೊ ಆ ಒಂದು ಕಾರಣಕ್ಕೆ ಈ 1 ವರ್ಷದ ಮಟ್ಟಿಗೆ ಈ ಒಂದು ಆಹಾರವನ್ನು ಬ್ಯಾನ್ ಮಾಡಿ. ಜೊತೆಗೆ ರಾಜ್ಯದಲ್ಲಿ ಕೇವಲ ಪನ್ನೀರ್ ಅಷ್ಟೇ ಅಲ್ಲ, ಇನ್ನು ಯಾವ ಆಹಾರಗಳನ್ನು ಕೃತಕವಾಗಿ ತಯಾರು ಮಾಡಲಾಗುತ್ತೆ ಅಂದರೆ ಈಗಾಗಲೇ ಒಂದು ಕೆಲವೊಂದಿಷ್ಟು ಫುಡ್ ಕಲರ್ಗಳಾಗಲಿ, ಜೊತೆಗೆ ಕೃತಕವಾಗಿ ತಯಾರು ಮಾಡ್ತಕ್ಕಂಥ ಅಕ್ಕಿ ಆಗಲಿ, ಶುಗರ್ ಆಗಲಿ, ಮೊಟ್ಟೆ ಆಗಲಿ, ಇನ್ನು ಹಲವಾರು ರೀತಿಯ ಒಂದು ಆಹಾರ ಪದಾರ್ಥಗಳನ್ನ ಯಾರಾದರೂ ಒಂದು ಕೃತಕವಾಗಿ ತಯಾರು ಮಾಡಿದ್ದೇ ಆದಲ್ಲಿ ಅವರ ಮೇಲೆ ಒಂದು ಕಾನೂನು ಕ್ರಮ ಫಿಕ್ಸು. ಜೊತೆಗೆ ಆ ಒಂದು ತಯಾರು ಮಾಡೋದು ಅಷ್ಟೇ ಅಲ್ಲ, ಅದನ್ನು ಸರಬರಾಜು ಮಾಡೋದು, ಜೊತೆಗೆ ಸ್ಟಾಕ್ ಇಟ್ಕೊಳ್ಳೋದು, ಈ ಎಲ್ಲವೂ ಸಹ ಒಂದು ಕಾನೂನು ಬಾಹಿರವೆಂದು ಈಗಾಗಲೇ ರಾಜ್ಯ ಸರ್ಕಾರ ಪರಿಗಣಿಸಿದೆ. ಹೀಗಾಗಿ ಒಂದು ಕೃತಕ ಆಹಾರವನ್ನು ಯಾರ್ಯಾರು ಮಾಡ್ತಿದ್ದಾರೋ ತಕ್ಷಣವೇ ಒಂದು ಕೃತಕ ಆಹಾರವನ್ನು ತಯಾರು ಮಾಡ್ತಕ್ಕಂಥದ್ದು ಕೈ ಬಿಡಬೇಕು. ಜೊತೆಗೆ ಸ್ಟಾಕ್ ಇಟ್ಟುಕೊಂಡು ಮಾರುಕಟ್ಟೆಯಲ್ಲಿ ಹಾಕಾರ ಮಾಡೋರು ಇದನ್ನು ಕೈ ಬಿಡಬೇಕು. ಜನಗಳು ಸಹ ಒಂದು ಹೆಲ್ದಿಯಾಗಿರ್ತಕ್ಕಂಥ ಒಂದು ನೈಸರ್ಗಿಕವಾಗಿ ತಯಾರಾಗಿರ್ತಕ್ಕಂಥ ಆಹಾರ ಮಾತ್ರ ಸೇವನೆ ಮಾಡಬೇಕನ್ನುವ ಈ ಸೂಚನೆಯನ್ನ ಒಂದು ಮನವಿಯನ್ನ ರಾಜ್ಯದ ಜನರಿಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅಂದ್ರೆ ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಮಾಡಿದ್ದಾರೆ. ಸೊ ಹೀಗಾಗಿ ಜನರ ಆರೋಗ್ಯ ನಮ್ಮ ಕೈಲಿ ಇರುವ ಕಾರಣದಿಂದ ಅವರೇ ತಮ್ಮ ಆಹಾರದ ಶೈಲಿಯನ್ನ ಬದಲಾಯಿಸಿಕೊಳ್ಳಬೇಕು. ಯಾಕಂದ್ರೆ ಆರೋಗ್ಯಕರ ಜೀವನ ಬೇಕು ಅಂದ್ರೆ ಒಂದು ಕೃತಕವಾಗಿ ಮಾಡ್ತಕ್ಕಂಥ ಆಹಾರಗಳನ್ನು ಸೇವನೆ ಮಾಡಬಾರ್ದನ್ನುವ ಒಂದು ಚಿಕ್ಕ ಒಂದು ಕಳಕಳಿಯನ್ನ ಆರೋಗ್ಯ ಸಚಿವರು ಮಾಡಿಕೊಡ್ತಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾರ್ಯಾರು ಒಂದು ಕೃತಕವಾಗಿ ಆಹಾರವನ್ನು ತಯಾರು ಮಾಡ್ತಾರೋ ಅವ್ರ ಮೇಲೆ ಒಂದು ಕಾನೂನು ಕಠಿಣ ಒಂದು ಫಿಕ್ಸ್, ಅವ್ರ ಮೇಲೆ ಕಾನೂನು ಕ್ರಮ. ಜೊತೆಗೆ ಇದನ್ನು ಯಾರು ಮಾಡ್ತಾರೋ ಅವರ ಮೇಲೆ ಒಂದು ನಿರಂತರವಾಗಿ ದಾಳಿ ಮಾಡಲಿಕ್ಕೆ ಆಹಾರ ಸುರಕ್ಷತೆ ಇಲಾಖೆ ಅಧಿಕಾರಿಗಳು ಈಗಾಗಲೇ ಮುಂದಾಗಿದ್ದಾರೆ. ರಾಶಿಕಾ, ಓಕೆ ವಿನೋದ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಕೃತಕವಾಗಿರುವಂತಹ ಆಹಾರ ತಯಾರಿಕೆಗೆ ಬ್ರೇಕ್ ಹಾಕಿದೆ ಸರ್ಕಾರ. ಆರೋಗ್ಯ ಸಚಿವ ಯುಟಿ ಖಾದರ್ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಮುಂದೆ ಕೃತಕವಾದ ಆಹಾರವನ್ನ ತಯಾರಿಕೆ ಮಾಡಿದ್ರೆ ಕಠಿಣವಾದ ಕ್ರಮವನ್ನ ತೆಗೆದುಕೊಳ್ಳಲಾಗತ್ತೆ. ಸಕ್ಕರೆ ಇರಬಹುದು, ಎಳನೀರು ಇರಬಹುದು, ಇನ್ನು ಅಕ್ಕಿ, ಮೊಟ್ಟೆ, ಸಾಕಷ್ಟು ಕೃತಕ ಆಹಾರಗಳನ್ನ ತಯಾರು ಮಾಡಬಾರ್ದು ಅಂತ ಕಠಿಣವಾದ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ ಸರ್ಕಾರ.